ಎಕ್ಸ್ಕ್ಯೂಸ್ ಮೀ. ಗೆಳತಿ ಶಾಕುಂತಲ, ನಾವು ಎಷ್ಟು ಮಾತನಾಡಿಸಿದರೂ ನಿನ್ನ ಉತ್ತರ ಮೌನವೇ ಆಗಿದೆ. ಏಕೆ? ಹೌದು, ಏನನ್ನಾದರೂ ಮಾತನಾಡು ಶಾಕುಂತಲ. ಹೋಗದು, ನಾನು ಒಂದು ಪ್ರಶ್ನೆ ಕೇಳು, ಅದಕ್ಕಾದರೂ ಉತ್ತರ ಕೊಡು. ಏನು ಪ್ರಶ್ನೆ ಅನಿಸೂಯ? ಹೇಳುವೆ. ಹಾ ಸಖಿ ಶಾಕುಂತಲ, ತಪೋವನದ ಮುಂಭಾಗದಲ್ಲಿರುವ ದುಷ್ಯಂತ ಮಹಾರಾಜರನ್ನು ನೀನು ಈಗಲೇ ಹೋಗಿ ಕರೆದರೆ ಅವರು ಹಸ್ತಿನಾಪುರಕ್ಕೆ ಹೋಗದೆ ಇನ್ನೂ ಕೆಲವು ದಿನ ಇಲ್ಲೇ ಉಳಿಯುವರಂತೆ. ಹಾ ಹೌದೇ? ಅಂದ ಮೇಲೆ ನೀನೀಗ ಹೋಗಿ ಅವರನ್ನು ಕರೆಯುವೆಯಾ? ಇಬ್ಬರು ಜೊತೆಗೆ ಬರುವುದಾದರೆ ಹೋಗೋಣ. ಏಕೆ ಅನಸೂಯ? ಏಕೆ ಸುಭಾಷಿಣಿ? ಏಕೆ ನಗುವಿರಿ? ಮಹಾರಾಜರ ಹೆಸರು ಹೇಳಿದೊಡನೆ ನಮ್ಮ ಶಾಕುಂತಲೆಯ ಮುಖವು ಎಷ್ಟು ಪ್ರಫುಲ್ಲಗೊಂಡಿತು ನೋಡಿದೆಯಾ ಸುಭಾಷಿಣಿ? ಹೋಗು ಅನಸೂಯ, ನೀವಿಬ್ಬರು ಎಷ್ಟು ವಿನೋದ ಮಾಡುವಿರಿ. ನಿನ್ನ ಮೌನವನ್ನು ಮುರಿಯಲು ನಮ್ಮೀ ಪ್ರಯತ್ನ ಶಾಕುಂತಲ. ನಮ್ಮ ಶಾಕುಂತಲೆಯನ್ನು ದುಷ್ಯಂತ ಮಹಾರಾಜರು ಸೂರ ಹೊಡೆದಿದ್ದಾರೆ ಅಲ್ಲವೇ ಶಾಕುಂತಲ? ಸಖಿ, ದುಷ್ಯಂತ ಮಹಾರಾಜರು ಹೋಗುವಾಗ ನಿನ್ನೊಂದಿಗೆ ಏನೆಂದರು? ರಾಜ ಮರ್ಯಾದೆಯಿಂದ ನನ್ನನ್ನು ಕರೆಸಿಕೊಳ್ಳುವೆನೆಂದು ಹೇಳಿ ಹೋಗಿರುವರು. ಶಾಕುಂತಲ, ನೀನು ಪುಣ್ಯವಂತೆ. ಅಂತಃಪುರಕ್ಕೆ ಹೋದ ಮೇಲೆ ಈ ನಿಮ್ಮ ಸಖಿಯರನ್ನು ಮರೆತೇ ಬಿಡುವೆಯೋ ಏನೋ? ನಿಮ್ಮನ್ನು ನಾನು ಮರೆಯುವುದೇ? ಇಲ್ಲ, ನೀವು ನನ್ನ ಪ್ರಾಣ ಸಖಿಯರು. ದುಷ್ಯಂತ ಮಹಾರಾಜ ಹಾಗೂ ನನ್ನ ಪ್ರೇಮ ಸಂಬಂಧಕ್ಕೆ ನೀವೆಷ್ಟು ಕಾರಣರಾಗಿರುವಿರಿ. ನಿಮ್ಮನ್ನು ನಾನು ಮರೆಯಲು ಸಾಧ್ಯವೇ? ಖಂಡಿತ ಇಲ್ಲ ಸುಭಾಷಿಣಿ, ಇಲ್ಲ ಅನಸೂಯ. ಇದೇನಿದು? ಗೆಳತಿಯರು ಗಾಢಾಲಿಂಗನದಲ್ಲಿರುವರಲ್ಲ. ಶಕುಂತಲ, ಅನಸೂಯ, ಗೌತಮಿ ತಾಯಿಯವರಿಗೆ ಪ್ರಣಾಮಗಳು. ನಿಮ್ಮ ಆನಂದ ಸಮಯದ ವಿಚಾರವನ್ನು ನಾವು ತಿಳಿಯಬಹುದೇ? ನಿಮ್ಮೊಂದಿಗೆ ಹೇಳದೇ ಇರುವ ವಿಷಯ ಏನಿದೆ ತಾಯಿ? ದುಷ್ಯಂತ ಮಹಾರಾಜರು ನಮ್ಮ ಶಾಕುಂತಲೆಯನ್ನು ರಾಜಮರ್ಯಾದೆಯೊಂದಿಗೆ ಅಂತಃಪುರಕ್ಕೆ ಕರೆಸಿಕೊಳ್ಳುವರಂತೆ. ಅಂತಃಪುರಕ್ಕೆ ಹೋದ ಮೇಲೆ ನಮ್ಮನ್ನು ಮರೆತು ಬಿಡುವೆಯಾ ಎಂದು ಶಾಕುಂತಲೆಯನ್ನು ಕೇಳುತ್ತಿದ್ದೆವು. ನೀವೇ ಹೇಳಿ ತಾಯಿ, ನಾನಿವರನ್ನು ಮರೆಯುವುದುಂಟೆ? ದುಷ್ಯಂತ ಈ ರೀತಿ ಇವಳೊಂದಿಗೆ ಹೇಳಿ ಹೋಗಿರುವಾಗ ನಾನು ಮಾಂಡವ್ಯನ ಮಾತನ್ನು ಹೇಳುವುದು ಸರಿಯಲ್ಲ. ಶಾಕುಂತಲೆಯ ನಂಬಿಕೆ ನಿಜವಾಗಲಿ. ತಾಯಿ, ನೀವೇಕೆ ಮೌನವಾದಿರಿ? ನಿಮಗೂ ನನ್ನಲ್ಲಿ ಸಂದೇಹವೇ? ಇಲ್ಲ ಮಗಳೇ, ನಿನ್ನಲ್ಲಿ ಸಂದೇಹವಿಲ್ಲ. ನೀನಿಟ್ಟುವ ನಂಬಿಕೆಯಲ್ಲೂ ಸಂದೇಹವಿಲ್ಲ. ಕೇಳಿದೆಯಾ ಸುಭಾಷಿಣಿ? ಕೇಳಿದೆಯಾ ಅನಸೂಯ? ತಾಯಿಯವರ ಮಾತನ್ನು ಕೇಳಿದ ಮೇಲಾದರೂ ನನ್ನ ಮೇಲೆ ವಿಶ್ವಾಸವಿದೆ ತಾನೆ? ಈ ಗಿಡ ಮರ ಪಕ್ಷಿಗಳನ್ನೇ ಮರೆಯದವಳು ಶಾಕುಂತಲ, ನೀನು ನಮ್ಮನ್ನು ಮರೆವೆಯಾ? ಸಖಿ, ನಿನ್ನ ಸ್ನೇಹ ಮಧುರವಾದದ್ದು. ನಾನು ಕುಟೀರಕ್ಕೆ ಹೋಗುವೆನು, ನೀವು ಬರುವಿರಾ? ನಡೀರಿ ತಾಯಿ. ಹದಿನೈದು 20 ದಿನಗಳಾದರೂ ದುಷ್ಯಂತ ಮಹಾರಾಜರಿಂದ ಯಾವ ಸಂದೇಶವೂ ಇಲ್ಲದಿರುವುದರಿಂದ ಅರಮನೆಯ ಭೋಗಲಾಲಸೆಯಲ್ಲಿ ತಮ್ಮ ಪ್ರಿಯತಮೆ ಶಾಕುಂತಲೆಯನ್ನು ಮರೆತಿರಬೇಕು ಎನಿಸುತ್ತಿದೆ. ಸಖಿ, ನಿನ್ನ ಮಾತನ್ನು ಅಲ್ಲಗಳೆಯುತ್ತಿಲ್ಲ. ಅಂತಃಪುರದ ಅರಸರಲ್ಲಿ ಈ ಮಾಲಿನಿ ವನದ ಮೃದುಭಾಷಿಣಿ ಸುಭಾಷಿಣಿ, ಅನಸೂಯ, ಒಂಟಿಯಾಗಿ ಕುಳಿತಿರುವ ಶಾಕುಂತಲೆಯನ್ನು ನಿಮ್ಮೊಂದಿಗೆ ಸೇರಿಸಿಕೊಳ್ಳಿ. ಅವಳ ಏಕಾಂಗಿತನವನ್ನು ಹೋಗಲಾಡಿಸಿ. ಇಲ್ಲ ತಾಯಿಯವರೇ, ನಾವು ಮಾಡಿದ ಪ್ರಯತ್ನವೆಲ್ಲ ನಿರರ್ಥಕವಾಯಿತು. ಶಾಕುಂತಲೆಗೆ ಯಾವ ಕೆಲಸ ಕಾರ್ಯದಲ್ಲೂ ಆಸಕ್ತಿಯೇ ಇಲ್ಲದಂತಾಗಿದೆ. ಅವಳಿಗೆ ದುಷ್ಯಂತ ಮಹಾರಾಜರದೇ ಚಿಂತೆ. ಹೌದು, ಪ್ರಕೃತಿ ಕನ್ಯೆಗೆ ವೈಭವ ಪುರುಷನ ಪರಿಚಯವಾದದ್ದೇ ಒಂದು ವಿಪರ್ಯಾಸ. ತಾಯಿ,
ಹಿರಿಯರಾದ ತಾವಾದರೂ ಯೋಚಿಸಿ ಶಾಕುಂತಲೆಗೆ ಎಚ್ಚರಿಕೆ ಕೊಡಬಹುದಾಗಿತ್ತು. ಅಂದು ಆ ವಿಚಾರವನ್ನು ನಾನು ಶಾಕುಂತಲೆಯೊಂದಿಗೆ ಮಾತನಾಡಲೆಂದೇ ಬಂದೆ. ಆದರೆ ನನ್ನ ಮಾತು ನಿರರ್ಥಕವೆನಿಸಿತು. ಆದ್ದರಿಂದ ನಾನು ಸುಮ್ಮನಾದೆ. ಗಂಡು ಮನೆಗಳು ತಿಳಿದರೆ ಏನನ್ನುವರೋ ಏನೋ. ಅವರಿಗೆ ಶಕುಂತಲಾ ದುಷ್ಯಂತರ ವಿಷಯವನ್ನು ನೀವೇ ಸರಿಯಾಗಿ ತಿಳಿಸುವುದು ಉಚಿತವೆನಿಸುತ್ತದೆ. ಕಣ್ವರಿಗೆ ಯಾರೂ ಹೇಳುವ ಅಗತ್ಯವಿಲ್ಲವೆಂದು ನಿಮಗೂ ತಿಳಿದಿದೆಯಲ್ಲವೇ? ಆಗು ಹೋಗುಗಳೆಲ್ಲ ದೈವಾಧೀನ. ನೀವುಗಳು ಶಾಕುಂತಲೆಗೆ ಯಾವ ವಿಚಾರವನ್ನೂ ಮಾತನಾಡಬೇಡಿ. ನಾನಿನ್ನು ಬರುತ್ತೇನೆ. ಪ್ರಣಾಮಗಳು. ಗೌತಮಿ ತಾಯಿಯವರು ದಂಗೆ ಹೇಳಿದರು. ನನಗೆ ಕಣ್ವ ಮುನಿಗಳು ಏನು ಹೇಳುವರು ಎಂದು ಭಯ ಇದ್ದೇ ಇದೆ ಸುಭಾಷಿಣಿ. ಮಾಣಿಕ್ಯ ವೀಣಾ ಮುಪಲಾಲಯಂತಿ ಮದಾಲಸಾ ಮಂಜುಳ ವಾಗ್ವಿಲಾಸ ಮಾಣಿಕ್ಯ ವೀಣಾ ಮುಪಲಾಲಯಂತಿ ಮದಾಲಸಾ ಮಂಜುಳ ವಾಗ್ವಿಲಾಸ ಮಾಗೇಂದ್ರ ನೀಲದ್ಯುತಿ ಕೋಮಲಾಂಗೇ ಮಾಗೇಂದ್ರ ನೀಲ ಹೇಳಿದರು. ನನಗೆ ಕಣ್ವ ಮುನಿಗಳು ಏನು ಹೇಳುವರು ಎಂದು ಭಯ ಇದ್ದೇ ಇದೆ ಸುಭಾಷಿಣಿ. ಸಖಿ ನೋಡಲಿ, ದೂರ್ವಾಸ ಮುನಿಗಳು ಬರುತ್ತಿದ್ದಾರೆ. ಶಕುಂತಲಾ, ಶಕುಂತಲಾ, ಪೂಜ್ಯರಿಗೆ ಪ್ರಣಾಮಗಳು. ಶಕುಂತಲಾ, ಶಕುಂತಲಾ. ಏನು? ನಾನು ಇಲ್ಲಿಯವರೆಗೂ ಬಂದಿದ್ದರೂ ಎದುರಿಗೆ ಇದ್ದರು ನನ್ನನ್ನು ಶಕುಂತಳ ಗಮನಿಸಲಿಲ್ಲಬೇಕೆ? ದಯಮಾಡಿ ಕೋಪಿಸಿಕೊಳ್ಳಬೇಡಿ. ನಮ್ಮ ಶಾಕುಂತಲಾ ಅದ್ಯಾವುದೋ ಲೋಕದಲ್ಲಿ ಮೈಮರೆತಿದ್ದಾಳೆ. ಕ್ಷಮಿಸಿ. ಯಾರ ಹಂಬಲದಿಂದ ಶಕುಂತಲೆಯು ಮೈ ಮರೆತು ನನ್ನನ್ನು ಮರೆತಿರುವಳೋ ಅವರು ಅವಳನ್ನು ಸಂಪೂರ್ಣವಾಗಿ ಮರೆತು ಬಿಡಲಿ. ಕಣ್ವ ಪುತ್ರಿಗೆ ನೀವಿತ್ತಿರುವ ಶಾಪವನ್ನು ದಯಮಾಡಿ ಹಿಂತೆಗೆದುಕೊಳ್ಳಿ. ಅಡ್ಡ ಮಾತು ಬಿಟ್ಟ ಬಾಣ ಎಂದಿಗೂ ಹಿಂದಕ್ಕೆ ಬರದು. ಶಾಪಕ್ಕೆ ವಿಶಾಪವನ್ನಾದರೂ ದಯಮಾಡಿಸಿ ಮುನಿಗಳೇ. ಹೌದು ಪೂಜ್ಯರೇ, ನಮ್ಮ ಶಾಕುಂತಲೆ ದುಷ್ಯಂತ ಮಹಾರಾಜರ ಚಿಂತೆಯಲ್ಲೇ ಮುಳುಗಿದ್ದಾಳೆ. ದಯವಿಟ್ಟು ನೀವಿತ್ತಿರುವ ಶಾಪಕ್ಕೆ ವಿಮೋಚನೆಯಾದರೂ ಕರುಣಿಸಿ. ಸ್ಮಾರಕಾಭರಣವನ್ನು ನೋಡಿದೊಡನೆ ದುಷ್ಯಂತನಿಗೆ ಶಕುಂತಳೆಯ ನೆನಪಾಗಲಿ. ಮುನಿವರೇ, ಹಾಗೇ ಹೋಗಬೇಡಿ. ನಮ್ಮ ಆಶ್ರಮದ ಆತಿಥ್ಯವನ್ನು ಸ್ವೀಕರಿಸಿ ಹೋಗಿ. ಸಂತೋಷ, ಹಾಗೆಯೇ ಆಗಲಿ. ಸುಭಾಷಿಣಿ, ಮೃದು ಸ್ವಭಾವದ ಶಾಕುಂತಲೆಗೆ ಶಾಪ ವಿಶಾಪದ ಬಗ್ಗೆ ಏನು ತಿಳಿಸುವುದು ಬೇಡ. ಇದು ಸರಿಯಲ್ಲವೇ ಪೂಜ್ಯರೇ? ಸರಿಯಾಗಿಯೇ ಇದೆ. ಬ್ರಹ್ಮಾಲೋಕದಲ್ಲಿರುವ ಶಕುಂತಲೆಯನ್ನು ಹೊರಗೆ ಕರೆತನ್ನಿ. ಸಖಿ, ಶಾಕುಂತಲಾ ಯಾರು ಬಂದಿರುವರು ಎಂದು ಅತ್ತ ನೋಡು. ದುರ್ವಾಸ ಮುನಿಗಳು, ಪೂಜ್ಯರಿಗೆ ಪ್ರಣಾಮಗಳು. ತಮ್ಮ ಪವಿತ್ರ ಪಾದವನ್ನು ಆಶ್ರಮದತ್ತ ಬೆಳೆಸಬೇಕು. ಹಾಗೆಯೇ ಆಗಲಿ. ಅನಸೂಯ, ಸುಭಾಷಿಣಿ, ಪೂಜ್ಯರನ್ನು ಸತ್ಕರಿಸೋಣ. ಬನ್ನಿ ಬನ್ನಿ ಪೂಜ್ಯರೇ.